ಜಿಂಜರ್ ಸೋಡಾ, ಮಡ್ಕ ಸೋಡಾ, ಪೈನಾಪಲ್, ಚರ್ಮುರಿ, ಜೋಲಾ. ಸೊ ಹೇ ಗಾಯ್ಸ್, ಇಟ್ಸ್ ಅನ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಾಯ್ಸ್, ಇವತ್ತು ಡೇ 2. ಇವಾಗ ನಾವು ಉಡುಪಿಲಿದ್ದೀವಿ. ನೈಟು ಇಲ್ಲೇ ಸ್ಟೇ ಆಗಿದ್ವಿ. ಈಗ ಟೈಮ್ ಬಂದುಬಿಟ್ಟು 8 o'clock ಆಗ್ತಾಯಿದೆ, 7:50 ಆಗಿದೆ. ಈಗ ನಾವು ಇಲ್ಲಿಂದ ಹೊರಟಿದ್ದೀವಿ ಕಟೀಲಿ. ಇನ್ನೂ ತಿಂಡಿ ಏನೂ ತಿಂದಿಲ್ಲ. ಸೊ ಲೆಟ್ಸ್ ಗೋ. ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಇದ್ದೀವಿ. ಈಗ ಕಟೀಲಿಗೆ ಹೋಗಿ ಕಟೀಲಿಂದ ನೆಕ್ಸ್ಟು ಹೋಗ್ತೀವಿ ನಾವು ಮಂಗಳೂರು ಕೊರಗಜ್ಜ ದೇವಸ್ಥಾನದಿಂದ ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯ, ಆಮೇಲೆ ಸಾಗರ ಹೊರಡ್ತೀವಿ. ಸೊ ಲೆಟ್ಸ್ ಗೋ. ನಾವೀಗ ಕಟೀಲು ದುರ್ಗಾಪರಮೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಅಲ್ಲಿಂದ ಮಂಗಳೂರು ಹೋಗಬೇಕು. ಮಂಗಳೂರು ಇನ್ನೂ 48 kilometers ಇದೆ. ನಾವು ತಿಂಡಿ ತಿಂದೇ ಹೊರಟ್ವಿ. ನೋಡ್ಬೇಕಾದ್ರೆ 8:30 ಆಗಿತ್ತು, ಲೇಟೇ ಆಯಿತು. ಈಗ ಕಟೀಲು 34 ಕಿಲೋಮೀಟ್ರ್ ಕಟೀಲಿಗಿದೆ. ಕಟೀಲ್ ದುರ್ಗಾಪರಮೇಶ್ವರ ದೇವಸ್ಥಾನದಲ್ಲಿ ಬೇಗ ದರ್ಶನ ಮಾಡಿ ಅಲ್ಲಿಂದ ಮತ್ತೆ ಮಂಗಳೂರು ಹೋಗಬೇಕು. ವೆದರ್ ಚೆನ್ನಾಗಿದೆ, ಆದರೆ ಲೈಟಾಗಿ ಮಳೆ ಬರ್ತಾ ಇದೆ. ನೋಡಬೇಕು. ಗೈಸ್, ನಾವೀಗ ಬಂದಿದ್ದೀವಿ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ. ನೋಡ್ಬೋದು. ಈಗ ಬೇಗ ದರ್ಶನ ಮುಗಿಸ್ಕೊಂಡು ಇಲ್ಲಿಂದ ಮಂಗಳೂರು ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲಿ ಒಳಗಡೆ ಜನ ಇದ್ದಾರೋ ಏನೋ ಗೊತ್ತಿಲ್ಲ, ನೋಡಬೇಕೀಗ. ಗೈಸ್, ನಾವೀಗ ಒಳಗೆ ಬಂದಿದ್ದೀವಿ. ಗೈಸ್, ನಾವೀಗ ಕಟೀಲಿಂದ ಹೊರಟಿದ್ದೀವಿ. ಕಟೀಲಲ್ಲಿ ಬೇಗನೆ ದರ್ಶನ ಆಯಿತು, ಏನು ತೀರಾ ರಶ್ ಇರಲಿಲ್ಲ. ಅಲ್ಲಿ ಬೇಗ ದರ್ಶನ ಮುಗಿಸ್ಕೊಂಡು ಈಗ ಮಂಗಳೂರು ಕೊರಗಜ್ಜ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇಲ್ಲಿಂದ 5 ಕಿಲೋಮೀಟರ್ಸ್ 25 25 ಕಿಲೋಮೀಟ್ರ್ ಇದೆ ಕೊರಗಜ್ಜ ದೇವಸ್ಥಾನಕ್ಕೆ. ಈಗ ಸ್ವಲ್ಪ ವೆದರ್ ಮಳೆ ಬರುವ ಹಾಗೆ ಆಗಿದೆ, ಬಟ್ ಅಲ್ಲಿ ಕಟೀಲಲ್ಲಿ ಸ್ವಲ್ಪ ಬಿಸಿಲಿತ್ತು. ಈಗ ಇಲ್ಲಿ ಮಧ್ಯ ರಸ್ತೆಯಲ್ಲಿ ಸ್ವಲ್ಪ ಮೋಡ ಆಗಿದೆ. ನೋಡಬೇಕು. ಈಗ ಬೇಗ ಮಂಗಳೂರು ಕೊರಗಜ್ಜ ದೇವಸ್ಥಾನದಿಂದ ಧರ್ಮಸ್ಥಳ ಹೋಗಬೇಕು. ಧರ್ಮಸ್ಥಳದಲ್ಲಿ ರಶ್ ಇಲ್ಲ ಇದ್ರೆ ಸಾಕು. ಲೆಟ್ಸ್ ಗೋ. ತಿನ್ನಡ ಕೂದಿದ್ದಕ್ಕೆ ಅಷ್ಟು ಭೀಮ. ಗೈಸ್, ನಾವೀಗ ಕೊರಗಜ್ಜ ದೇವಸ್ಥಾನ ಹತ್ರ ಇದ್ದೀವಿ. ದರ್ಶನ ಎಲ್ಲ ಮಾಡಿದ್ದೀವಿ. ಇದು ವರಕ್ತೇಶ್ವರಿ ಅಮ್ಮ. ನಮ್ಮದು ದರ್ಶನ ಎಲ್ಲ ಮುಗಿದಿದೆ. ನಾವೀಗ ಧರ್ಮಸ್ಥಳ ರೀಚ್ ಆಗಿದ್ದೀವಿ. ಇಲ್ಲಿ ನೋಡಬಹುದು ನೇತ್ರಾವತಿ ನದಿ. ಸರಿ, 12:52 ಆಗಿದೆ. ನಾವೀಗ ಧರ್ಮಸ್ಥಳ ರೀಚ್ ಆಗಿದ್ದೀವಿ. ಇನ್ನೂ ದೇವಸ್ಥಾನ ಹತ್ರ ಹೋಗಿಲ್ಲ. ಅಲ್ಲಿ ಹೋದ್ಮೇಲೆ ಈಗ ಜನ ಹೆಂಗಿದ್ದಾರೆ ನೋಡಿ ಇಲ್ಲಿಂದ ದರ್ಶನ ಮುಗಿಸ್ಕೊಂಡು ಮತ್ತೆ ನಾವು ಸುಬ್ರಹ್ಮಣ್ಯ ಹೋಗಬೇಕು. ಲೈಟಾಗಿ ಮಳೆ ಇದೆ, ತೀರಾ ಏನಿಲ್ಲ.
ಸೊ ಗೈಸ್ ನಾವೀಗ ಧರ್ಮಸ್ಥಳದಲ್ಲಿದ್ದೀವಿ. ಈಗ 1 ಗಂಟೆ ಆಗ್ತಾ ಬಂದಿದೆ. ಮಳೆ ಬರ್ತಾ ಇದೆ ಲೈಟಾಗಿ. ಗಾಡಿಯಲ್ಲಿ ಪಾರ್ಕ್ ಮಾಡಿದ್ವಿ, ಫ್ರಂಟಿಂದ ಹೋಗೋಕ್ಕೆ. ಎಂಟ್ರೆನ್ಸಿಗೆ ಬಂದಿದ್ದೀವಿ. ಲೈನ್ ನೋಡಬೇಕು. ಇವತ್ತು ಅಷ್ಟು ಜನ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ. ದರ್ಶನ ಲೈನಿಗೆ ಈಗ ಎಂಟ್ರಿ ಆಗಿದ್ದೀವಿ. ನಾವೀಗ ಒಳಗಡೆ ಲೈನಲ್ಲಿ ಸುಮಾರು ಒಳಗಡೆ ಬಂದ್ವಿ. ಖಾಲಿ ಇದೆ, ಜನ ಇಲ್ಲ. ಮತ್ತೆಲ್ಲ ಫುಲ್ಲು ಹೊಸದಾಗೆ ಮಾಡಿರೋದು ಇದು ಲೈನ್ ಒಳಗಡೆ ಹೋಗೋದು ಎಲ್ಲ. ಹಾಲ್ ಗೀಲೆಲ್ಲ ಮುಂಚೆ ಈ ಥರ ಇರಲಿಲ್ಲ. ಫ್ರೀಯಾಗಿ ಹೋಗ್ತಾ ಇದ್ದೀವಿ. ಈಗ ಇನ್ನೇನು ದೇವಸ್ಥಾನದ ಹತ್ರ ಬಂದಾಗ ಲೈನ್ ಸಿಕ್ಕಿದೆ. ಗಾಯ್ಸ್ ನಮಗೆ ದರ್ಶನ ಮಾಡಿದೆ. ಈಗ ಊಟಕ್ಕೆ ಬಂದಿದ್ವಿ. ವಿಚಾರಣೆ ಇಲ್ಲ. ಸೊ ಗಾಯ್ಸ್ ಈಗ ಊಟದ ಹಾಲ್ ಸಮೇತ ಚೇಂಜ್ ಆಗಿದೆ. ಮುಂಚೆ ಕೆಳಗಡೆ ಕೂತ್ಕೊಂಡು ಊಟ ಮಾಡೋದಿತ್ತು, ಈಗ ಫುಲ್ ಟೇಬಲ್. ಸೊ ಗೈಸ್ ನಮಗೀಗ ಧರ್ಮಸ್ಥಳದಲ್ಲಿ ದರ್ಶನವೂ ಆಯಿತು, ಊಟನೂ ಆಯಿತು, ಪ್ರಸಾದ ಎಲ್ಲ ತಗೊಂಡು ಈಗ ಪಾರ್ಕಿಂಗ್ ಹತ್ರ ಹೋಗ್ತಾಯಿದ್ದೀವಿ. ಟೈಮು 2:15 ಈಗ ಹೋಗೋದು ಸುಬ್ರಹ್ಮಣ್ಯ. ಇಲ್ಲಿಂದ 50 ಕಿಲೋಮೀಟರ್ಸ್ ಸಮಥಿಂಗ್ ಇದೆ. ಲೆಟ್ಸ್ ಗೋ. ಗೈಸ್ ನಾವೀಗ ನೋಡ್ಬೋದು, ನಾವೀಗ ಸುಬ್ರಹ್ಮಣ್ಯಕ್ಕೆ ಹೊರಟಿದ್ದೀವಿ. ಇದು ದೇವಸ್ಥಾನ, ಧರ್ಮಸ್ಥಳ ದೇವಸ್ಥಾನ. ಇಲ್ಲಿಂದ 54 ಕಿಲೋಮೀಟರ್ಸ್ ಇದೆ ಸುಬ್ರಹ್ಮಣ್ಯ. ಇನ್ನೊಂದು ಈಗ 2:40 ಆಗಿದೆ. 3:45-4 ಗಂಟೆ ಆಗಬಹುದು, ಗೊತ್ತಿಲ್ಲ. ಲೆಟ್ಸ್ ಗೋ. ಗಾಯ್ಸ್ ಈಗ ನಾವು ಸುಬ್ರಹ್ಮಣ್ಯ ಹೋಗೋ ರೋಡಲ್ಲಿ ಸೋಡಾ ಕುಡಿತಾ ಇದ್ದೀವಿ. ಎಂತ ಹೆಸರಣ್ಣ ನಿಮ್ಮದು? ನಮ್ದು ಲೋಹಿತ್ ಅಂತ. ಲೋಹಿತ್. ಎಲ್ಲಿ ಬರತ್ತಿದೆ ಅಡ್ರೆಸ್ ಹೇಳ್ರಿ? ಇದು ಕೊಕ್ಕಡ. ಸುಬ್ರಹ್ಮಣ್ಯ ಇಲ್ಲಿ ನಿಮಗೆ ಧರ್ಮಸ್ಥಳ ಸುಬ್ರಹ್ಮಣ್ಯ. ಇಲ್ಲಿ ನಿಮಗೆ ಜೋಲಾ ಸಿಗುತ್ತೆ. ಎಂತ ಎಂತ ಇದೆ ಅಣ್ಣ? ಫಿಲ್ಟರ್ ಸೋಡಾ, ಮಡ್ಕಾ ಸೋಡಾ, ಪೈನಾಪಲ್, ಚರ್ಮುರಿ, ಜೋಲಾ. ನಕಲಿ ಮಾಡ್ತಾರೆ ನೋಡ್ರಿ ಅಣ್ಣ ಬಡವರಿಗೆ. ಹೆಂಗೆ ವೀಕೆಂಡ್ ಅಲ್ಲಿ ಜನ ಫ್ಲೇವರ್ ಯಾವುದಾಗಲಿ? ಕೋಕಮ್, ಆರೆಂಜ್, ಪೈನಾಪಲ್, ಮ್ಯಾಂಗೋ. ಕಂಚಿಗೆ ಕೋಕಮ್ಗೆ ಯಾವ್ದು ಚೆನ್ನಾಗಿದೆ? ಜಾಸ್ತಿ ಕೋಕಮ್ ಅದು. ಕೋಕಮ್ ಹಾಕಿ. ಕೋಕಮ್ ಅಂತ. ಶುಗರ್ ವಾಟರ್ ಅದು? ಹಾಂ, ಶುಗರ್. ಫುಲ್ ಸೈಡ್ ಬರೋ. ಹೌದು ಮರ, ಹೊಡ್ಕೊಂಡು ಹೋಗ್ಬಿಟ್ಟಾರ. ಆಮೇಲೆ ನಿನಗೆ ಇನ್ಸೂರೆನ್ಸ್ ಬೇರೆ ಕಟ್ಟಿಲ್ಲ ಅನ್ಸತ್ತೆ ನೀನು. ಬಿಡಿ.
ಒಂದೊಂಥರ ಕೋಮ ಮಾರ, ಅರ್ಥನೇ ಆಗಲ್ಲ ನನಗೆ. ಅವನಂತಗಿ ತಳ ಸಂದೀಪ ತಳ ಕೈಲಿಡಿ. ಹಾಂ ಮೇಲ್ ಬಾಯ್ ಹಾಕ್ಬಿಡ, ಫಸ್ಟ್ ಕೆಳಗೆ ಬಾಯ್ ಹಾಕೊಂಡಿರಿ. ಸಂದೀಪ ದರ್ರೆ ಅವನಿಗೆ ಕೊಡ ಇದಾವರ ಕಣ್ಣೆಲ್ಲ ಬಸ್ಟ್ ಆಗ್ತದೆ. ಚಲೋ ಬೇಕಾ? ಚೆನ್ನಾಗಿತ್ತು. ಕೈ ತೊಳಕ್ಕೆ ನೀರಿಲ್ಲ. ಗೈಸ್ ನಮ್ಮ ಈಗ ಸೋಡಾ ಕುಡಿದು ಆಗಿದೆ. ಇಲ್ಲಿಂದ ಈಗ ಹೊರಡಬೇಕು. ಇಲ್ಲಿಂದ ಸುಬ್ರಹ್ಮಣ್ಯ ಎಷ್ಟಾಗತ್ತೆ ರೀ? ಸುಬ್ರಹ್ಮಣ್ಯದಿಂದ 35. ಆ ಸೌತ್ ಅಡ್ಕ ಹೋಗೋದಾದ್ರೆ ಇಲ್ಲಿಂದ ಇಲ್ಲೇ ಮುಂದೆ ರೋಡ್ ಇದೆ, ಮುಂದೆ ಒಂದು ಆರ್ಚ್ ಸಿಗುತ್ತೆ, ಅಲ್ಲಿ ರೈಟ್ ಸೈಡಲ್ಲಿ ದ್ವಾರ ಇದೆ, ಅಲ್ಲಿ ಅಲ್ಲಿ ಹೋದ್ರೆ ಸೌತ್ ಅಡ್ಕಲ್ಲ ಬರೋದಾ? ಬಾಯ್ ಬಾಯ್. ಯೂಟ್ಯೂಬ್ ಚಾನಲ್ ಇದೆಯಾ? ಯೂಟ್ಯೂಬ್ ಇದೆ. ನಾವೀಗ ಸೌತ್ ಅಡ್ಕ ಮಹಾಗಣಪತಿ ದೇವಸ್ಥಾನದಲ್ಲಿದ್ದೀವಿ. ಭಾರ್ಗವ್ ಗೈಸ್ ನಾವಿವಾಗ ಸುಬ್ರಹ್ಮಣ್ಯ ರೀಚ್ ಆಗಿದ್ದೀವಿ. ಇನ್ನೇನು ದೇವಸ್ಥಾನಕ್ಕೆ 1 ಕಿಲೋಮೀಟರ್ ಇದೆ ಅಷ್ಟೇ. ಈಗ ನೋಡ್ಬೋದು ನೀವು ಸುಬ್ರಹ್ಮಣ್ಯ ಎಂಟ್ರೆನ್ಸ್ ಬ್ರಿಡ್ಜ್. ಸುಬ್ರಹ್ಮಣ್ಯ ಕಮಾನ್. ತಡ್ಕದಿಂದ ಹೊರಟಿ ಸುಬ್ರಹ್ಮಣ್ಯ ರೀಚ್ ಆಗಿದ್ದೀವಿ. ಈಗ 4:30 ಟೈಮು. ನಮಗೀಗ ಬೇಗ ದರ್ಶನ ಮುಗಿಸ್ಕೊಂಡು ಸಾಗರ ಹೊರಡಬೇಕು. ಇಲ್ಲಿ ಬೇಗ ದರ್ಶನ ಮುಗಿಸ್ಕೊಂಡು ಸಾಗರ ಹೊರಡಬೇಕು. ಒಂದು 5:05 ಒಳಗಡೆ ಇಲ್ಲಿಂದ ಹೊರಟ್ರೆ ಸಾಗರ ಒಂದು 10 ಗಂಟೆ ರೀಚ್ ಆಗಬೇಕು. ಕೆಲವ್ರಿಗೆ ಕೆಲಸ ಇದೆ, ಅದಕ್ಕೆ ತುಂಬ ಆಮೇಲೆ ಕೆಲಸ ಇದೆ, ಹೋಗೋಕ್ಕಾಗಲ್ಲ, ಅದು ಇದು ಅಂತಾರೆ. ಅದಕ್ಕೆ ಬೇಗ ಹೋಗ್ಬೇಕು. ಸೊ ಗಾಯ್ಸ್ ನಾವೀಗ ಬಂದಿದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯ. ಅಸ್ಕರ್ ಅಸ್ದರ್ ಥ್ಯಾಂಕ್ ಯು ಗೈಸ್. ನಾವೀಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ. ಏನು ಇಲ್ಲಿಂದ ಸಾಗರ ಮತ್ತೆ ರಿಟರ್ನ್ 280 ಸಮಥಿಂಗ್ ಆಗುತ್ತೆ. ಬನ್ನಿ ಹೋಗೋಣ. ಬೇರೆ ಇಲ್ಲಿ ವ್ಯೂ ನೋಡ್ಬೋದು ನೀವು ಬ್ಯಾಕ್ಗ್ರೌಂಡಲ್ಲಿ, ದೇವಸ್ಥಾನ ಹಿಂದೆಡೆ.
ಹೊಸ ಈಗ ದರ್ಶನನೂ ಆಗಿದೆ. ನೋಡ್ಬೋದು ನೀವು ಬೆಳ್ಳಿ ರಥ ಮುಖ್ಯ ಪ್ರಾಣ. ಹೊರಗಡೆ ಬಂದಿದ್ದೀವಿ, ಫುಲ್ ಮಳೆ ಬರ್ತಾ ಇದೆ. 4:15 ಇಲ್ಲಿದ್ವಿ, 4:15 15 ಮಿನಿಟ್ಸಲ್ಲಿ ನಮ್ಮ ದರ್ಶನ ಆಗಿದೆ. ರಚಾ ದರ್ಶನ್ ಕಷ್ಟ ದರ್ಶನ ಆಯಿತು, ಜನ ಯಾರು ಇರಲಿಲ್ಲ, 10 ನಿಮಿಷ ದರ್ಶನ ಆಯಿತು. ಈಗ ಹೊರಡ್ತೀವಿ ಈಗ ಸಾಗರಕ್ಕೆ, ಚಾಗಿ ಕುಡ್ಕೊಂಡು ಲೆಟ್ಸ್ ಗೋ. ಹೊರಟಿದ್ದೀವಿ ಸುಬ್ರಹ್ಮಣ್ಯದಿಂದ. ಈಗ ಒಂದು 10-20 ಕಿಲೋಮೀಟ್ರ್ ಆಯಿತು ಬಂದಿದ್ದೀವಿ. ಈಗ ಗಾಡಿ ಲಂಚ ಓಡಿಸ್ತಾ ಇದ್ದಾರೆ ಪಕ್ಕದಲ್ಲಿ. ನನಗೇನೆ ಇವನಿಗೀಗ ಟೈಮ್ ಆಯ್ತು, ಬೇಗ ಹೋಗಬೇಕು. ಅವನಿಗೂ ಗಾಂಧೀಜಿಗೂ ಟೈಮ್ ಆಗಿದೆ, ಹೋಗ್ಬೇಕಂತೆ ಬೇಗ. ಸೊ ಗಾಯ್ಸ್, ನಾವೀಗ ಬಂಟ್ವಾಳ ಹತ್ರ ಮೇನ್ ಹೈವೇಲಿ ನಿಂತಿದ್ದೀವಿ. ಒಂದು ಒಳ್ಳೆ ವ್ಯೂ ಇತ್ತು, ಇಲ್ಲಿ ನಿಲ್ಸಂಗಿಲ್ಲ, ಬಟ್ ನಿಲ್ಲಿಸಿ ಫೋಟೋಶೂಟ್ ಸ್ವಲ್ಪ ಮಾಡೋಣ ಅಂತ ನಿಂತಿದ್ದೀವಿ. ನೋಡ್ಬೋದು ನೀವು ವ್ಯೂ. ಎಲ್ಲ ಬರಚಿ ಗೈಸ್, ನಾವೀಗ ಆಗುಂಬೆ ಘಾಟಲ್ಲಿದ್ದೀವಿ. ಅರ್ಧ ಹತ್ತರಲ್ಲಿ ವಿಡಿಯೋ ನೋಡೋಕ್ಕೆ ಬಂದು ಎದುರುಗಡೆ ಒಂದು ಲೋಡ್ ಗಾಡಿ ಹೋಗ್ತಾ ಇದೆ. ಗೈಸ್, ನಾನು ಟ್ರಿಪ್ಪಿಂದ ಬಂದು 3-4 ಡೇಸ್ ಆಯಿತು. ಅವತ್ತು ನೈಟ್ ನಾವು ಬಂದಾಗ ಲೇಟ್ ಆಗಿತ್ತು, ಹಾಗಾಗಿ ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ. 11:30 ಏನೋ ಆಗಿತ್ತು. ರೀಚಿಂಗ್ ಟೈಮ್ 10 ಆಗಬೇಕಿತ್ತು. ಆಗುಂಬೆಗಿಂತ ಮುಂಚೆ ಊಟಕ್ಕೆ ನಿಲ್ಲಿಸಿದಾಗ 1 ಅವರ್ ವೇಸ್ಟ್ ಆಯಿತು. ಅದಾದಮೇಲೆ ದರ್ಶನ್ ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ತೀರ್ಥಹಳ್ಳಿಲಿ ಒಂದು 1/2 ಅವರ್ ಅಲ್ಲಾಯಿತು. ಹಾಗಾಗಿ ಅವತ್ತು ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ಸ್ವಲ್ಪ ಬ್ಯುಸಿ ಇದ್ದೆ. ಈ ಲಾಗಲ್ಲಿ 2 ಸೀರೀಸ್ ಬಂದಿತ್ತು, ಡೇ 1 ಮತ್ತು ಡೇ 2. ಇದು ಡೇ 2 ಎಂಡ್ ಆಗ್ತಾಯಿದೆ ಇಲ್ಲಿಗೆ. ಡೇ 1 ನೀವು ನೋಡಿದರೆ ಪರವಾಗಿಲ್ಲ, ನೋಡದೇ ಇದ್ದಲ್ಲಿ ನನ್ನ ಚಾನಲಲ್ಲಿ ಇದಕ್ಕಿಂತ ಮುಂಚೆ ವೀಡಿಯೋ ಇದೆ, ಅದನ್ನು ಹೋಗಿ ನೋಡಿ. ಅದಾದಮೇಲೆ ಮತ್ತೆ ಇದನ್ನು ನೋಡಿ, ಇದನ್ನು ಈಗ ನೋಡಿರ್ತೀರ ಆಬ್ವಿಯಸ್ಲಿ. ಮತ್ತು ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಏನು ಅನಿಸ್ತು, ಹೇಗೆ ಅನಿಸ್ತು ಎಲ್ಲ ಕಮೆಂಟ್ ಮಾಡಿ. ಶೇರ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ಲೈಕನ್ ಪ್ರೆಸ್ ಮಾಡೋದು ಮರಿಬೇಡಿ. ಯಾಕಂದರೆ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನನ್ನ ನೆಕ್ಸ್ಟ್ ಬರುವ ವೀಡಿಯೋಗಳಲ್ಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಟಿಲ್ ದೆನ್ ಸ್ಟೇ ಟ್ಯೂನ್. ಬಾಯ್.